ಹಾಯ್ ಗಾಯ್ಸ್, ಇವತ್ತು ನನ್ನ ಆಫ್ ಡೇ. ಸೊ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಯಾಕೋ ನನ್ನ ದಿನನೇ ಸರಿ ಇಲ್ಲ ಅನ್ಸ್ಬಿಡ್ತು. ಯಾಕಂತ ಕೇಳಿ, ಯಾಕಂದರೆ ನನ್ನ ಲಾಸ್ಟ್ 2 ವೀಡಿಯೋಸ್ನ ನೀವು ನೋಡಿರ್ಬೋದು. ಅದು ಎರಡೂ ಕೂಡ ನಾನು ಏರ್ ಸೈಡ್ ವೀಡಿಯೋಸ್ ತೆಗೆದಿದ್ದೆ. ಬಟ್ ಅದರಲ್ಲಿ ಯಾವುದೇ ರೀತಿ ಆಪರೇಷನಲ್ ವೀಡಿಯೋಸ್ನ ನಾನು ತೋರಿಸಿಲ್ಲ. ಏವಿಯೇಷನ್ ಸೆಕ್ಯೂರಿಟಿ ರೂಲ್ಸ್ ಪ್ರಕಾರ ನೀವು ಯಾವುದೇ ಥರದ ವೀಡಿಯೋ ಅಥವಾ ಫೋಟೋಗ್ರಫಿ ನೀವು ಏರ್ ಸೈಡ್ ಮಾಡಬಾರ್ದು. ಅದಕ್ಕೆ ನನಗೆ ಕಾಲ್ ಮಾಡಿ ಹೇಳಿದರು, ನೀವು ಆ ಥರ ವೀಡಿಯೋಸ್ ತೆಗಿಲಿಕ್ಕಿಲ್ಲ, it will affect your job. I really respect the security and safety policies which will be followed at the air side. ಸೊ ಅದರಿಂದ ಫ್ಲೈಟ್ ನ ಕ್ಲೋಸ್ ಅಪ್ ಶಾರ್ಟ್ಸ್ ನಿಮ್ಗೆ ಇನ್ಮೇಲೆ ನೋಡಕ್ಕೆ ಸಿಗಲ್ಲ ಈ ಚಾನೆಲ್ ಅಲ್ಲಿ. ಸೊ ಸಾರಿ, ನನ್ಗೆ ಗೊತ್ತು ಯಾಕೆ ನೀವು ಈ ಚಾನೆಲ್ ನ ಫಾಲೋ ಮಾಡಿದೀರಾ ಅಂತ. ಇವತ್ತು ವಿಡಿಯೋನ ಪೋಸ್ಟ್ ಮಾಡಕ್ಕೆ ಮನ್ಸಿರ್ಲಿಲ್ಲ, ಬಟ್ ಆದ್ರೂ ನಿಮ್ ಸಪೋರ್ಟ್ ನೋಡಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನನ್ಗೆ ಗೊತ್ತಿಲ್ಲ ಇನ್ಮೇಲೆ ಎಷ್ಟು ಜನ ಈ ವಿಡಿಯೋಸ್ ನೋಡ್ತಾರೆ ಅಂತ, ಬಟ್ ಆದ್ರೂ ನಾನು ಕೇಳ್ಕೊಳ್ತಿದ್ದೀನಿ, ನಿಮ್ ಸಪೋರ್ಟ್ ನನ್ಗೆ ಬೇಕು. ಹೀಗೆ ನಾನು ಆಫ್ ಡೇ ಆಗಿರೋದ್ರಿಂದ ಬೆಳಿಗ್ಗೆ ಎದ್ಬಿಟ್ಟು ಮೊದಲ ಡ್ಯೂಟಿ ನಮ್ದು ಗಾಡಿ ತೊಳೆಯೋದು. ಗಾಡಿ ತೊಳೆದ್ಮೇಲೆ ಅಂತ ನೋಡಿ ಹೆಂಗ್ ಕಾಣ್ತಿದೆ ಅಂತ ಒಳ್ಳೆ ಮಿನುಕ್ತಿದೆ. ಆಮೇಲೆ ಮನೆಯಲ್ಲಿ ಕೂತು ಬೋರ್ ಆಯ್ತು ಅಂತ ಜೀಪ್ ತಕೊಂಡು ಒಂದ್ ರೌಂಡ್ ಹೋಗಿ ಬಂದೆ. ನೋಡಿ ಆದ್ರೂ ಮನಸ್ಸಿಗೆ ಯಾಕೋ ನೆಮ್ಮದಿ ಅಂತ ಫೀಲ್ ಆಗ್ತಿರ್ಲಿಲ್ಲ. ಸೊ ಗಾಡಿ ತಕೊಂಡು ಔಟ್ ಸೈಡ್ ಬಂದ್ಬಿಟ್ಟೆ. ನಮ್ 800 ನೋಡಿ ಯಾವ ತರ ಎಳಿತದೆ ಅಂತ. ಆಗ್ಬೇಕು ನಿಮ್ಗೆ ತಾರ್ ರಾಕ್ಸ್. ಈ ಗಾಡಿ ನೋಡಿ ಯಾವ ತರ ಹತ್ತಿದೆ ಅಂತ. ಗಾಡಿ ಓಡಿಸ್ತಿರೋ ಒಂದು ಒಳ್ಳೆ ಸ್ಪಾಟ್ ನೋಡಕ್ ಸಿಕ್ತು. ಅಲ್ಲೇ ಗಾಡಿ ನಿಲ್ಸಿ ಪಟ್ ಅಂತ ಔಟ್ ಸೈಡ್ ಬಂದು ವ್ಯೂನ ಎಂಜಾಯ್ ಮಾಡಿದೆ. ಒಂದ್ ಪ್ರಶ್ನೆ ಕೇಳ್ಬೋದಾ ನಿಮ್ಗೆಲ್ರಿಗೂ? ಇವತ್ತು ಈ ದಿನವೇ ನಿಮ್ ಜೀವನದ ಕೊನೆ ದಿನ ಅಂದ್ರೆ ಇವತ್ತು ಅದೇ ರೀತಿ ಬದುಕ್ತಿಯಾ? ಅವನ್ ಏನ್ ಅಂದ್ಕೊಳ್ತಾನೆ, ಜನ ಏನ್ ಹೇಳ್ತಾರೆ, ನಾನು ಸೋತ್ರೆ, ಯೋಚನೆಗಳಲ್ಲಿ ದಿನ ಕಳೀತೀಯಾ? ಒಮ್ಮೆ ಯೋಚಿಸು. ಕಾಡುತ್ತಿರುವ ಸ್ಟ್ರೆಸ್ ಜೀವನದಲ್ಲಿ ಜೀವನವೇ ಮುಗಿದರೆ ಅದಕ್ಕೂ ಯಾವುದೇ ಅರ್ಥ ಉಳಿಯುವುದಿಲ್ಲ. ಹಾಗಿದ್ದಾಗ ಯಾಕೆಷ್ಟು ಭಯ, ಯಾಕೆಷ್ಟು ಒತ್ತಡ? ಮನಸ್ಸಿಗೆ ಇಷ್ಟವಾದವರ ಜೊತೆ ಮಾತಾಡ, ಹೋಗಬೇಕನಿಸಿದ ಜಾಗಕ್ಕೆಲ್ಲ ಹೋಗು, ಮನಸಾರೆ ನಗು, ಪ್ರತಿ ಕ್ಷಣವನ್ನು ಅನುಭವಿಸು. ಯಾಕೆಂದ್ರೆ ಜೀವನ ಎಷ್ಟು ಉದ್ದವಾಗಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಬದುಕಿದೆ ಅನ್ನೋದು ಮುಖ್ಯ. ಆದ್ದರಿಂದ ಜನರ ಬಗ್ಗೆ ಯೋಚಿಸೋದನ್ನು ಕಮ್ಮಿ ಮಾಡು, ಜೀವನವನ್ನು ಬದುಕುವುದನ್ನು ಶುರು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗಾಯ್ಸ್.